ರಿಯಲಿ ಸಾರಿ, ಎಲ್ಲರೂ ತುಂಬ ಕಾಯಿಸ್ಬಿಟ್ಟೆ. ಪರವಾಗಿಲ್ಲ ಆದಿತ್ಯ, ನೀನು ನಮ್ಮನ್ನು ಎಷ್ಟೇ ಕಾಯಿಸಿದ್ರು ಏನೂ ತಪ್ಪಿಲ್ಲ. ಆದರೆ ನೀನೀಗ ತಗೊಳ್ಳೋ ನಿರ್ಧಾರ ಮಾತ್ರ ಸರಿಯಾಗಿರಬೇಕು. ಹೇಳಪ್ಪ ಆದಿತ್ಯ, ನೀನು 4 ದಿವಸಕ್ಕೆ ಬರೋ ಮುಹೂರ್ತದಲ್ಲಿ ಮದುವೆ ಆಗ್ತೀಯಾ ಅಥವಾ ಇನ್ನು 2 ಮುಹೂರ್ತದಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ತೀಯಾ? ಅಪ್ಪ ಅಮ್ಮ, ನಾನು ನಿಧಾನವಾಗಿ ಯೋಚನೆ ಮಾಡಿ ನೋಡಿದೆ. 4 ದಿನದಲ್ಲಿ ಮದುವೆ ಆಗೋದು ಅಂದರೆ ತುಂಬ ಅರ್ಜೆಂಟ್ ಆಗಿಬಿಡುತ್ತೆ ಅಂತ ಅನ್ನಿಸ್ತು. ಕೊನೆ ಮುಹೂರ್ತ ಇದೆಯಲ್ಲ, ಆ ಮುಹೂರ್ತನೇ ಓಕೆ ಅನ್ಸುತ್ತೆ. ಸರಿನಪ್ಪ, ನಿನ್ನ ನಿರ್ಧಾರಕ್ಕೆ ನಮ್ಮ ಬೆಂಬಲ ಇದೆ. ನೀನು ಹೇಳಿದ ಹಾಗೆ ಮಾಡೋಣ. ಇದರಲ್ಲಿ ಯಾವ ಬದಲಾವಣೆನೂ ಇಲ್ಲ. ವಾಟ್ ಇಸ್ ದಿಸ್ ಆದಿ? ನಮ್ಮಿಬ್ರು ಮದ್ವೆ ಪ್ರೀಪೋನ್ ಮಾಡೋಣ ಅಂತ ಮೊದ್ಲು ಹೇಳಿದ್ ನೀನೆ. ಈಗ ಯಾಕೆ ಹೀಗ್ ಮಾಡ್ದೆ? ನಾನೇನ್ ಮಾಡ್ತೆ ಅನುಷ್ಕಾ? ಬೇಗ ಇದ್ದಿದ್ ಮದ್ವೆ ಮುಹೂರ್ತ ಡೇಟ್ ಓಕೆ ಮಾಡ್ದೆ, ಲಾಸ್ಟ್ ಅಲ್ಲಿ ಇದ್ದಿದ್ ಡೇಟ್ ಓಕೆ ಮಾಡ್ದಿಯಲ್ಲ, ಯಾಕೆ? ಮತ್ತೇನ್ ಕನ್ಫ್ಯೂಷನ್ ನಿಂಗೆ ಆದಿ? ಯಾವತ್ತಿದ್ರು ನೀನ್ ನನ್ನನ್ನೇ ಮದ್ವೆ ಆಗ್ಬೇಕಾದವನು ಅಂತದ್ರಲ್ಲಿ ಡೇಟ್ ಯಾಕೆ ಪೋಸ್ಟ್ಪೋನ್ ಮಾಡ್ದೆ? ಹೇಳದ್ನಲ್ಲ ಅನುಷ್ಕಾ, ನನಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕಮಿಟ್ಮೆಂಟ್ಸ್ ಇದೆ. ಅದನ್ನೆಲ್ಲ ಮುಗಿಸ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆಮೇಲೆ ಆದ್ರೆ ಆಯಿತು ಬಿಡು. ಅಷ್ಟಕ್ಕೂ ಇವಾಗ ನಾನೇನು ಮದುವೆ ಡೇಟ್ನ ಪೋಸ್ಟ್ಪೋನ್ ಮಾಡ್ತಾ ಇಲ್ವಲ್ಲ, ಇರೋ ಡೇಟಲ್ಲೇ ಬೆಸ್ಟ್ ಡೇಟ್ನ ಚೂಸ್ ಮಾಡಿದೆ ಅಷ್ಟೇ. ಅಲ್ಲ ಆದಿ, 4 ದಿನದಲ್ಲಿ ಮದ್ವೆ ಆದ್ರೆ ಕಳ್ಕೊಳ್ಳೋದೇನಿದೆ? ಬರೀ ನಿನ್ ಕಂಪನಿಗಾಗೋ ಲಾಸಸ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನನಗಾಗೋ ಲಾಸಸ್ ಬಗ್ಗೆ ಯಾಕೆ ಯೋಚನೆ ಮಾಡ್ತಿಲ್ಲ ಆದಿ? ಇದರಿಂದ ನೀವ್ ಕಳ್ಕೊಳ್ಳೋದು ಏನಿದೆ ಅನುಷ್ಕಾ ಮೇಡಮ್? ನಮ್ಮ ಯಜಮಾನ್ರು ಅವ್ರು ಒಬ್ರ ಬಗ್ಗೆ ಯೋಚನೆ ಮಾಡಿ ಯಾವತ್ತೂ ನಿರ್ಧಾರನ ತಗೊಂಡೋರೇ ಅಲ್ಲ. ಅವತ್ತು ಮದ್ವೆ ದಿನಾನ ನೀವು ಅನ್ಕೊಂಡಿದ್ದಕ್ಕಿಂತ ಬೇಗ ಗೊತ್ತು ಮಾಡಿ ಅಂತ ಹೇಳೋದಕ್ಕೆ ಹೇಗೊಂದು ಕಾರಣ ಇತ್ತೋ ಹಾಗೆ ಈಗ ತಡ ಮಾಡ್ತಿರೋದಕ್ಕೂ ಒಂದು ಕಾರಣ ಇದ್ದೇ ಇರುತ್ತಲ್ವಾ? ನೀವೇ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಇನ್ ಯಾರು ಅರ್ಥ ಮಾಡ್ಕೋತಾರೆ ಹೇಳಿ ಅನುಷ್ಕಾ ಮೇಡಮ್? ನನಗೆ ಯಾಕೋ ಈ ವಿಷಯದಲ್ಲಿ ಆತರ ಪಡೋದು ಒಳ್ಳೇದಲ್ಲ ಅಂತ ಅನ್ನಿಸ್ತಾ ಇದೆ. ನೀವೇನ್ ಹೇಳ್ತೀರಾ ಯಜಮಾನ್ರೆ? 100% ಕರೆಕ್ಟ್. ಮಾತು ಅಂದ್ರೆ ನಿಂದು ಒಳ್ಳೆ ಕಡ್ಡಿ ತುಂಡು ಮಾಡ್ತಾ ಹೇಳಿದೆ. ನನ್ನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಎಷ್ಟೇ ಆದ್ರೂ ಯಾವತ್ತಿದ್ರು ನೀನ್ ಮನೆಗೆ ಕೆಲ್ಸದವಳ ತರ ಇರೋದ್ ಬಿಟ್ಟು ಎಲ್ಲದಕ್ಕೂ ಮೂಗ್ ತೂರ್ಸ್ಕೊಂಡ್ ಬರ್ಬೇಡ. ನಾವಿಬ್ರು ಪರ್ಸನಲ್ ಆಗಿ ಮಾತಾಡ್ತಿದ್ರೆ ಸೀದಾ ಒಂದ್ ಮಧ್ಯದಲ್ಲಿ ಮಾತಾಡ್ತಿದ್ಯಲ್ಲ, ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ನಿನಗೆ ಯಾರೇ ಪರ್ಮಿಷನ್ ಕೊಟ್ಟಿದ್ದು ಒಳಗ್ ಬರಕ್ಕೆ? ನಿನ್ ಜಾಗ ಏನಿದ್ರು ಅಡ್ಗೆ ಮನೇಲಿ, ನನ್ ಗಂಡ ಆಗೋನ್ ರೂಮಲ್ಲಿ ಅಲ್ಲ. ಅನುಷ್ಕಾ, ಪಾರ್ವತಿನ ಪದೇ ಪದೇ ಕೆಲಸದವಳು ಅಂತ ಕರಿಬೇಡ. ಅವಳು ನಮ್ಮನೇಲಿ ಕೆಲಸ ಮಾಡ್ಕೊಂಡಿರ್ಬೋದು, ಆದ್ರೆ ಅವಳನ್ನ ಕೆಲಸದವಳು ಅಂತ ನಾವ್ ಯಾವತ್ತೂ ಟ್ರೀಟ್ ಮಾಡಿಲ್ಲ, ಮಾಡೋದು ಇಲ್ಲ. ಬಿಕಾಸ್ ಶಿ ಇಸ್ ಮೈ ಬೆಸ್ಟ್ ಫ್ರೆಂಡ್.
ಅವಳು ಯಾವಾಗ ಬೇಕಾದರೂ ನನ್ನ ಹತ್ರ ಬರ್ಬೋದು, ಏನು ಬೇಕಾದರೂ ಸಜೆಷನ್ ಕೊಡ್ಬೋದು. ನನ್ನ ಸಣ್ಣ ಸಣ್ಣ ಖುಷಿಗಳನ್ನ, ನೋವು ನಲಿವುಗಳನ್ನ ಅವಳ ಹತ್ರ ನಾನು ಹಂಚ್ಕೋತೀನಿ. ಹಾಗೆ ಅವಳು ಅಷ್ಟೇ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊತಾಳೆ. ಆ ಫ್ರೀಡಮ್ನ ನಾನು ಅವಳಿಗೆ ಕೊಟ್ಟಿದ್ದೀನಿ. ಇದನ್ನ ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ. ಐ ಆಮ್ ಸಾರಿ ಆದಿ. ಮದುವೆ ಡೇಟ್ ಮತ್ತೆ ಮುಂದಕ್ಕೆ ಹೋಯ್ತಲ್ಲ ಅನ್ನೋ ಕೋಪದಲ್ಲಿ ಪಾರ್ವತಿ ಹತ್ರ ಹಾಗೆ ಮಾತಾಡಿದೆ. ಬಟ್ ನಂಗೆ ಯಾಕೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಿದೆ ಇನ್ನು 4 ದಿನದಲ್ಲೇ ನಮ್ಮ ಮದುವೆ ಆಗುತ್ತೆ ಅಂತ. ನಮ್ಮ ಹಣೆಯಲ್ಲಿ ಏನು ಬರ್ತಿದೆಯೋ ಅದನ್ನು ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲ. ಇದನ್ನು ನಾನು ತುಂಬ ಸ್ಟ್ರಾಂಗ್ ಆಗಿ ನಂಬ್ತೀನಿ ಅನುಷ್ಕಾ. ನೋಡು, ಇನ್ನು 10 ದಿನದಲ್ಲಿ ನಾವು ಮದುವೆ ಆಗೋದ್ರಿಂದ ಏನೂ ಆಗಲ್ಲ ಅಲ್ವಾ? ನನ್ನ ಮಾತಿನ ಮೇಲೆ ನಿನಗೆ ಸ್ವಲ್ಪನಾದರೂ ಗೌರವ ಇದ್ದರೆ ಇದಕ್ಕೆ ನೀನು ಒಪ್ತೀಯ, ಮತ್ತೆ ನನ್ನ ಪ್ರಶ್ನೆ ಮಾಡಲ್ಲ. ಸರಿ ಆದಿ, ನೀನು ಹೇಳ್ದಾಗೆ ಆಗಲಿ, ನೋ ಪ್ರಾಬ್ಲಮ್. ಥ್ಯಾಂಕ್ಸ್ ಪಾರ್ವತಿ. ಯಾಕೆ ಯಜಮಾನ್ರೆ, ಅಂತ ದೊಡ್ಡ ಕೆಲಸ ನಾನೇನು ಮಾಡಿದೆ? ಮದುವೆ ವಿಷಯದಲ್ಲಿ ನನ್ನ ಸಪೋರ್ಟ್ ಮಾಡಿದ್ದಕ್ಕೆ. ನಾನು ಯಾವಾಗಲೂ ನಿಮ್ಮ ಭವಿಷ್ಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀನಿ ಯಜಮಾನ್ರೆ. ನನಗೆ ಬೇರೆಯವ್ರ ಜೀವನಕ್ಕಿಂತ ನಿಮ್ಮ ಜೀವನ ಚೆನ್ನಾಗಿರ್ಬೇಕು ಅನ್ನೋದೇ ಮುಖ್ಯ. ಅದಕ್ಕೆ ಯಾವಾಗಲೂ ನನ್ನ ಪಾರ್ವತಿ ನನ್ನ ಜೊತೆಲೇ ಇರಬೇಕು ಅಂತ ನಾನು ಬಯಸೋದು. ಇನ್ ಸ್ವಲ್ಪ ದಿನ ಯಜಮಾನ್ರೆ, ನಾನು ನಿಮ್ಮ ಜೊತೆಲೇ ಇರೋ ಕಾಲ ಆದಷ್ಟು ಬೇಗ ಬರುತ್ತೆ. ನಿಜವಾಗ್ಲೂ ನೀನಿದೆಯಾ, ನನಗೆ ಸಿಗ್ತೀಯ ಅನ್ನೋ ನಂಬಿಕೆನೇ ನನಗಿರಲಿಲ್ಲ. ಆದರೆ ಈಗ ನಂಬಿಕೆ ನನಗೆ ಬಂದಿದೆ. ಅದಕ್ಕೆ ಅನುಷ್ಕಾ ಜೊತೆಗೆ ಮದುವೆನ ಮುಂದಕ್ಕೆ ಹಾಕ್ತೆ. ಅನುಷ್ಕಾಗೆ ನನಗಿಂತ ಬೆಟರ್ ಹುಡುಗ ಸಿಗ್ತಾನೆ, ಆ ನಂಬಿಕೆ ನನಗಿದೆ. ಪಾಪ ಅವಳು ಚೆನ್ನಾಗಿರಬೇಕು. ಈ ವಿಷಯನ ಅನುಷ್ಕಾ ಹತ್ರ ಹೇಳ್ಬೋದು, ಆದರೆ ಹೇಗೆ ಹೇಳಿ? ನೀನು ಯಾರು, ಎಲ್ಲಿದೆಯಾ, ಹೇಗಿದೆಯಾ ಅಂತ ನನಗೆ ಗೊತ್ತಿಲ್ಲ. ಈ ವಿಷಯನ ಏನಾದರೂ ಪಾರ್ವತಿ ಬಿಟ್ಟು ಬೇರೆ ಯಾರ ಹತ್ರ ಹೇಳಿದ್ರು ನಕ್ಬಿಡ್ತಾರೆ. ಕಾರಣ ಏನೇ ಇದ್ರು ಸ್ವಲ್ಪ ದಿನದ ಮಟ್ಟಿಗಾದರೂ ಬ್ರೋ ಮದುವೆನ ಮುಂದಕ್ಕೆ ಹಾಕೋದ್ನಲ್ಲ, ಅದು ಖುಷಿ ಪಡಬೇಕು. ಅಷ್ಟರಲ್ಲಿ ದೇವ್ರ ದಯಿಂದ ಏನಾದರೂ ಪವಾಡ ನಡೆದು ಕಣ್ಣಿನ ಹುಡುಗಿ ಸಿಕ್ಕಿ ಅವಳ ಜೊತೆ ಮದುವೆ ಆಗೋ ಥರ ಆದರೆ, ಆ ಥರ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಪ್ರೀತು? ಪ್ರೀತಿಸಿ ಮದುವೆ ಆಗೋ ಕನಸು ನನ್ಸಾಗೋದಕ್ಕಿಂತ ದೊಡ್ಡ ಸಂತೋಷ ಜೀವನದಲ್ಲಿ ಇನ್ಯಾವುದೂ ಇಲ್ಲ. ನೋಡೋಣ, ಬ್ರೋ ಮದುವೆ ವಿಷಯ ಈಗ ಕೊನೆ ಹಂತ ತಲುಪಿದೆ. ಏನಾಗುತ್ತೋ. ಅಮ್ಮ, ಕಣ್ಣಿನ ಹುಡುಗಿ, ಬ್ರೋನ ಇಷ್ಟು ದಿನ ಸತಾಯಿಸಿದ ಸಾಕು. ಈಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ರು ಬ್ರೋ ಕಣ್ಣಿನ ಮುಂದೆ ಪ್ರತ್ಯಕ್ಷ ಆಗು. ಇನ್ನೂ ಸತಾಯಿಸ್ಬೇಡ ಪ್ಲೀಸ್. ಬೇಗ ನನ್ನ ಕಣ್ಣ ಮುಂದೆ ಬಾ.
ಸಾರಿ ಮಾಮ್. ಇನ್ನು 4 ದಿನದಲ್ಲಿ ಫಿಕ್ಸ್ ಆಗಬೇಕಾದ ಮದುವೆ 11ನೇ ದಿನಕ್ಕೆ ಫಿಕ್ಸ್ ಆಯಿತು. ನಿಜಕ್ಕೂ ಇದನ್ನ ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಬೇಬಿ. ಇನ್ನು ಕೇವಲ 4 ದಿನದಲ್ಲಿ ಆದಿತ್ಯನ ಮದುವೆ ಆಗಿ ಅಖಿಲಾಂಡೇಶ್ವರಿ ನೆಮ್ಮದಿಗೆ ಗ್ರಹಣ ಹಿಡಿಸ್ತೀಯ ಅಂದ್ಕೊಂಡು ಸೆಲೆಬ್ರೇಷನ್ ಮೂಡ್ ನಲ್ಲಿದ್ದೆ. ಬಟ್ ನಿನ್ನಿಂದ ಡಿಸಪಾಯಿಂಟ್ ಆಯ್ತು. ಐ ಆಮ್ ಸೋ ಸ್ಯಾಡ್ ಬೇಬಿ. ನಿನ್ನ ಓವರ್ ಕಾನ್ಫಿಡೆನ್ಸ್ ಇದಕ್ಕೆಲ್ಲ ಕಾರಣ ಆಗಿದ್ದು ಅನ್ಸುತ್ತೆ. ಯಾವುದನ್ನು ಹಗುರವಾಗಿ ತಗೋಬಾರ್ದು ಅನ್ನೋದು ಇದಕ್ಕೇನೆ. ಡೋಂಟ್ ವರಿ, ಆಗಿದ್ದಾಗೋಯ್ತು. ಆ ಕೆಲಸದವಳನ್ನ ಸೀರಿಯಸ್ ಆಗಿ ತಗೋ. ಅವಳ ಪ್ರತಿ ನಡೆ ಮೇಲೂ ಒಂದು ಕಣ್ಣಿಟ್ಟಿರು. 4 ದಿನದಲ್ಲಿ ಆಗ್ಬೇಕಾಗಿದ್ದ ಮದ್ವೆನ 10 ದಿನ ಆದ್ಮೇಲೆ ಆಗೋ ಥರ ಮುಂದಕ್ಕೆ ಹಾಕ್ದವಳಿಗೆ ಈ ಮದುವೆನೇ ಕ್ಯಾನ್ಸಲ್ ಮಾಡೋ ದಾರಿನೂ ಸಿಗ್ಬೋದು. ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಡ, ಅರ್ಥ ಆಯ್ತಾ? ನೋ ಮಾಮ್, ಯಾವ ಕಾರಣಕ್ಕೂ ಆ ರೀತಿ ಆಗಕ್ಕೆ ನಾನು ಬಿಡಲ್ಲ. ಲೇ ಪಾರ್ವತಿ, ಇಷ್ಟು ದಿನ ನಮ್ಮಮ್ಮಂಗೆ ನನ್ನ ಮೇಲೆ ಹೆಮ್ಮೆ ಇತ್ತು, ಆದ್ರೆ ನಿನ್ನಿಂದ ಅದು ಎಲ್ಲ ಹಾಳಾಯ್ತು. ಯಾವುದೇ ಕಾರಣಕ್ಕೂ ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ಪಾರ್ವತಿ, ಸರಿಯಾದ ಟೈಮ್ಗೆ ಕಾಲ್ ಮಾಡಿ ತಗ್ಲಾಕೊಂಡೆ ಕಣೆ. ಹೇಳೆ, ಆದಿತ್ಯ ಮದ್ವೆ ಪೋಸ್ಟ್ಪೋನ್ ಮಾಡೋದಕ್ಕೆ ಅದೇನ್ ಮೋಡಿ ಮಾಡ್ದೆ ಹೇಳು. ಯಾಕೆ ಸೈಲೆಂಟ್ ಆಗಿದ್ಯಾ? ಮಾತಾಡೆ. ಯಾಕೆ ಹಾಗೆ ಗಂಟ್ಲರ್ಚ್ಕೊಳ್ತಾ ಇದೆಯಾ? ಸ್ವಲ್ಪ ತಡ್ಕೋ. ಅಲ್ವೇ, ನಮ್ಮ ಯಜಮಾನ್ರ ಹತ್ರ ನಾನು ಏನು ಮಾತಾಡಿ ಮದುವೆನ ಮುಂದಕ್ಕೆ ಹಾಕ್ಸ್ದೆ ಅಂತ ನಿನಗೆ ಯಾಕೆ ಹೇಳಬೇಕು? ಊರಿಗೆ ಹೋಗಿದ್ದ ಪುರೋಹಿತ್ರನ್ನ ಅಷ್ಟು ಬೇಗ ಕರೆಸಿ 4 ದಿನದಲ್ಲೇ ಮುಹೂರ್ತ ಇಡಿಸೋ ಪ್ರಯತ್ನ ಮಾಡಿದ ನಿನಗೆ ನನ್ನ ಕಡೆಯಿಂದನೂ ಒಂದು ತಿರುಗೇಟ್ ಕೊಟ್ಟೆ ಅಷ್ಟೇ. ಹೇಗಿತ್ತು ನಾನು ಕೊಟ್ಟ ಏಟು? ನೋವಾಯ್ತಾ ಇಲ್ಲ ಉರಿ ಆಯ್ತಾ? ಲೇ ಪಾರ್ವತಿ, ಮದ್ವೆನ ಮುಂದಕ್ಕೆ ಹಾಕ್ಸಿದ ಮಾತ್ರಕ್ಕೆ ಮದ್ವೆನ ನಿಲ್ಸಿರೋ ರೇಂಜಿಗೆ ಬಿಲ್ಡಪ್ ತಗೋಬೇಡ್ವೆ. ಇನ್ ಜಸ್ಟ್ 10 days ಸರಿಯಾಗಿ 11ನೇ ದಿನಾನೇ ನಾನು ಆದಿ ಜೊತೆ ಸಪ್ತಪದಿ ತುಳಿತೀನಿ. ತುಳಿದು ಅರ್ಸನ್ ಕೋಟೆಗೆ ಸೊಸೆ ಆಗ್ತೀನಿ. ಅದನ್ನ ನೀನು ಇನ್ನೊಂದು ಜನ್ಮ ತಾಳಿದ್ರು ತಡಿಯೋಕ್ಕಾಗಲ್ವೇ? ಲೇ ದಡ್ಡಿ, 4 ದಿನದಲ್ಲಿ ಆಗ್ಬೇಕಾಗಿದ್ದ ಮದ್ವೆನ 11ನೇ ದಿನಕ್ಕೆ ಮುಂದೂಡಿಸ್ದೊಳಗೆ ಇನ್ನು 11 ದಿನದಲ್ಲಿ ಆಗ್ಬೇಕಾಗಿರೋ ಮದ್ವೆನ ತಡಿಯೋದಕ್ಕೆ ಒಂದೇ ಒಂದು ದಾರಿ ಸಿಗಲ್ವೇನೆ? ನಿನ್ಗೊಂದು ವಿಷಯ ಗೊತ್ತಾ? ನಮ್ಮ ಕಡೆ 11ನೇ ದಿನಕ್ಕಾಗೋದು ಮದುವೆ ಅಲ್ಲ, ತಿಥಿ. ಎಷ್ಟು ಚೆನ್ನಾಗಿ ನಿಗದಿಯಾಗಿದೆ ಅಲ್ವಾ ನಿನ್ ಮದುವೆ ದಿನ? ಈ ಶಬ್ದ ಅಂದ್ರೆ ನನಗೆ ಅಸಹ್ಯ ಆಗುತ್ತೆ. ನಿಧಾನಕ್ಕೆ ಮಾತಾಡೆ, ಹಿಂಗ್ ನಾನ್ ಮಾತಾಡ್ತಾ ಇಲ್ವಾ? ಹಾ, ಈಗ ತಣ್ಣಗಾದ್ಯಲ್ಲ ಹಾಗೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಹೋಳಿ ಹಬ್ಬ ಹತ್ರದಲ್ಲೇ ಇದೆ. ನಾವು ಹೋಳಿ ಹಬ್ಬ ಆಚರಿಸೋದು ನಿನ್ನಂತ ಹೋಳಿಕಾ ಅನ್ನೋ ಕೆಟ್ಟ ಶಕ್ತಿ ಭಸ್ಮ ಆದ ನೆನಪಿಗೆ ಕಣೆ. ರಾಕ್ಷಸ ಹಿರಣ್ಯಕಶಿಪು ತಂಗಿ ಹೋಳಿಕಾ ಹರಿಭಕ್ತ ಪ್ರಹ್ಲಾದನನ್ನ ಕೊಲ್ಲೋದಿಕ್ಕೋಸ್ಕರ ತನಗ್ ಸಿಕ್ಕ ವರನ ದುರುಪಯೋಗ ಪಡಿಸ್ಕೊಂಡು ಪ್ರಹ್ಲಾದನನ್ನ ಎತ್ಕೊಂಡು ಬೆಂಕಿಲ್ ಕೂತ್ಲು. ಆದ್ರೆ ಪ್ರಹ್ಲಾದನ್ ಏನೂ ಆಗದೆ ಅದರಿಂದ ಹೊರಗೆ ಬಂದ. ನಿನ್ನಂತ ಕೇಡ್ ಬುದ್ಧಿ ಇರೋ ಹೋಳಿಕಾ ಮಾತ್ರ ಬೆಂಕಿಲ್ ಸುಟ್ಟು ಭಸ್ಮ ಆದ್ಲು. ನಿನ್ ಹಿಂದೆ ಇರೋ ಹಿರಣ್ಯಕಶಿಪು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನೀನಂತೂ ಹೋಳಿಕಾನೆ ಕಣೆ. ನಾನು ಆಗ್ಲೇ ಹೇಳಿದ್ದನ್ನ ಇಷ್ಟು ಬೇಗ ಮರ್ತ್ಬಿಟ್ಯಾ? ನನಗೆ ಈ ಶಬ್ದ ಅಂದ್ರೆ ಅಸಹ್ಯ. ಪ್ರಹ್ಲಾದನ್ ಮನ್ಸಿರೋ ನಮ್ಮ ಅರ್ಸನ್ ಕೋಟೆಯವ್ರಿಗೆ ನಿನ್ನ ಕಡೆಯಿಂದ ಯಾವುದೇ ರೀತಿ ತೊಂದರೆ ಆಗೋಕ್ಕೂ ನಾನು ಬಿಡಲ್ಲ ಕಣೆ. ಲೇ ಅನುಷ್ಕಾ, ನಿನಗ್ ತಾಕತ್ತಿದ್ರೆ ನೀನ್ ನಿಜವಾಗ್ಲೂ ನಿಮ್ಮ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ರೆ ನಮ್ಮ ಯಜಮಾನ್ರನ್ನ ಮದ್ವೆ ಆಗಿ ತೋರ್ಸೆ, ನಾನು ನೋಡೇ ಬಿಡ್ತೀನಿ.
ನಾಚ್ಕಾಗಿ ಹೇಳಬೇಕಾಗಿದ್ದನ್ನ ಫೋನ್ ಮಾಡಿ ಹೇಳಾಯ್ತು. ಆದರೆ ಈಗ ನನ್ನ ಮುಂದೆ ಇರೋ ಸವಾಲಂದ್ರೆ ಕಣ್ಣಿನ ಹುಡುಗಿ ಇದ್ದಾಳೆ ಅಂತ ನಂಬಿರೋ ಯಜಮಾನ್ರ ನಂಬಿಕೆನ ಉಳಿಸ್ಕೊಳ್ಳೋದು. ಯಜಮಾನ್ರ ಹತ್ರ ಫೋನ್ ಮಾಡಿ ಮಾತಾಡಿದ್ದೇನೋ ಆಯಿತು, ಆದರೆ ಯಾವಾಗಲೂ ಅವ್ರ ಕಣ್ಮುಂದೆ ಓಡಾಡೋ ನಾನು ಪದೇ ಪದೇ ಅವ್ರಿಗೆ ಫೋನ್ ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ನಿಮ್ಮ ಕಣ್ಮುಂದೆ ಆದಷ್ಟು ಬೇಗ ಬರ್ತೀನಿ ಅಂತ ಬೇರೆ ಹೇಳಿದ್ದೀನಿ. ಅದು ಕೂಡ ಅಷ್ಟು ಸುಲಭದ ಮಾತಲ್ಲ. ಕಣ್ಣಿನ ಹುಡುಗಿ ಅವ್ರ ಮನಸ್ಸನ್ನ ಆವರಿಸ್ತಾ ಹೋದಷ್ಟು ಅವ್ರ ಮನಸ್ಸಿಂದ ಅನುಷ್ಕನ್ನ ಬೇಗ ದೂರ ಮಾಡ್ಬೋದು. ಇದಕ್ಕಿರೋ ಪರಿಹಾರ ಏನು? ಯಾರಿಗೆ ಬೆಳೆಸಿದ್ದು? ಅಪ್ಪ ಅದು ಕತ್ತೆ ಬಡವ, ನೀನು ಬೀಳ್ಸಿರೋದು ಬರೀ ಟ್ರಂಕ್ ಅಲ್ಲ ಕಣೋ, ನನ್ನ ಪ್ರೀತಿನ. ನನ್ನ ಲಕ್ಷ್ಮಿ, ನಿನ್ನ ತಾಯಿ ಸವಿ ನೆನಪಿಗಾಗಿ ಎತ್ತಿಟ್ಟಿರೋ ವಸ್ತುಗಳು ಕಣೋ ಇವು. ಏನೋ ಗಣಿ, ನಿನ್ಗಷ್ಟು ಗೊತ್ತಾಗೋದಿಲ್ವಾ? ಆ ಟ್ರಂಕನ್ ಯಾಕೋ ಮುಟ್ಟೋದಕ್ಕೆ ಹೋದೆ? ಬಾಲ್ ಹುಡುಕ್ತಿದ್ದೆ ಅಕ್ಕ, ಇದ್ರಲ್ಲಿ ಏನಾದ್ರೂ ಇದೆಯಾ ಅಂತ ನೋಡಕ್ ಹೋದೆ, ಕೈ ಜಾರ್ ಬಿದ್ದೋಯ್ತು. ಇದೇ ಕೊನೆ, ಇನ್ಮೇಲೆ ಯಾವತ್ತೂ ಇದನ್ನ ಮುಟ್ಬಾರ್ದು, ಅರ್ಥ ಆಯ್ತಾ? ಅಪ್ಪನ ಹತ್ರ ಕ್ಷಮೆ ಕೇಳು. ಕ್ಷಮಿಸ್ಬಿಡಪ್ಪ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ಆಯ್ತು ಬಿಡು, ಎಲ್ಲ ಬೀಳಿಸ್ಬಿಟ್ಟಲ್ಲ ಅನ್ನೋ ಕೋಪದಲ್ಲಿ ಕೈ ಮುಂದೆ ಮಾಡಿಬಿಟ್ಟೆ. ಈ ವಸ್ತುಗಳಲ್ಲೆಲ್ಲ ನೋಡ್ತಾ ಇದ್ರೆ ನಿಮ್ಮಮ್ಮ ಜೀವಂತವಾಗಿದ್ದಾಳೆ ಅನ್ಸುತ್ತೆ ಕಣೋ. ಕೆಡುಬಿಟ್ಟಲ್ಲ ಅನ್ನೋ ಕೋಪಕ್ಕೆ ಹೊಡೆದ್ಬಿಟ್ಟೆ. ಬೇಜಾರು ಮಾಡ್ಕೊಬಿಡ. ಏನ್ ಪತ್ರ ಅಪ್ಪ ಇದು? ಇದು ನಿಮ್ಮಮ್ಮ ಬಹಳ ಹಿಂದೆ ನನಗೆ ಬರೀತಿದ್ದ ಪತ್ರಗಳು. ಓಹೋ, ಹಾಗಾದ್ರೆ ಇದು ಪ್ರೇಮ ಪತ್ರ ಅನ್ನೋ. ಒಂಥರ ಹಾಗೆ. ಅಪ್ಪ, ನಮಗೋಸ್ಕರ ಇದನ್ನ ಒಂದ್ಸತಿ ಓದಪ್ಪ. ಅಮ್ಮ ನಿನ್ ಮೇಲೆ ಹೇಗ್ ಪ್ರೀತಿನ ವ್ಯಕ್ತಪಡಿಸ್ತಿದ್ಲು ಅಂತ ಇದರಿಂದ ನಮಗೆ ಗೊತ್ತಾಗತ್ತೆ, ಅಲ್ವೇನೋ ಗಣಿ? ಹ್ಞೂ ಅಕ್ಕ, ಅಲ್ಲಿ ನೋಡಕ್ಕ ಅಪ್ಪ ಹೇಗೆ ನಾಚ್ಕೋತಿದ್ದಾರೆ ಅಂತ. ಅಪ್ಪ ಅದ್ರಲ್ಲಿ ಏನಿದೆ ಅಂತ ಓದಪ್ಪ. ಓದಪ್ಪ ಪ್ಲೀಸ್ ಓದಪ್ಪ. ಓದ್ತೀನಿ.